ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನಗೆ ವ್ಯೂವರ್ಸ್ ಒಬ್ಬರು ಕೇಳಿದರು, ಮೇಡಮ್ ನಾನು ಮನೇಲಿ ಟೈಲರಿಂಗ್ ಮಾಡ್ತೀನಿ, ಯಾವ ರೀತಿ ನೀವು ಸೆಟ್ಟಿಂಗ್ ಮಾಡಿದ್ದೀರಾ, ಟೈಲರಿಂಗ್ ಮಿಷನ್ ಆಗಿರ್ಬೋದು, ಟೈಲರಿಂಗ್ ಮಾಡೋದಕ್ಕೆ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಹೇಳಿ ಅಂತ ಕೇಳಿದರು. ನಾನು ಅವರಿಗೆ ಕಮೆಂಟಲ್ಲೇ ರಿಪ್ಲೈ ಕೊಟ್ಟಿದ್ದೆ, ಆದರೂ ಸಹಿತ ಇವತ್ತು ವಿಡಿಯೋ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಿದ್ದೆ. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮ್ಮ ಮನೇಲಿ ಎದುರುಗಡೆನೇ ನಾವು ಮಿಷನನ್ನು ಈ ರೀತಿ ಇಟ್ಟಿದ್ದೀವಿ. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀವು ಲಾಸ್ಟ್ ರೂಮಲ್ಲಾಗಿರ್ಬೋದು, ಬೆಡ್ರೂಮಲ್ಲಾಗಿರ್ಬೋದು ಟೈಲರಿಂಗ್ ಮಿಷನ್ ಇಡಬೇಡಿ. ಯಾಕಂದರೆ ನಾವು ಮನೆ ಎದುರುಗಡೆ ಫಸ್ಟ್ ಸ್ಟಾರ್ಟಿಂಗ್ ಇಟ್ಟಾಗಲೇ ನಮ್ಮ ಕೆಲಸದಲ್ಲೂ ಸಹಿತ ಅಭಿವೃದ್ಧಿ ಆಗೋದು. ನಾನು ಎಂಟ್ರೆನ್ಸ್ ಆಗ್ತಿರುವಾಗಲೇ ನಮ್ಮ ಟೈಲರಿಂಗ್ ಮಿಷನನ್ನು ಈ ರೀತಿ ಇಟ್ಟಿದ್ದೀನಿ. ಪಕ್ಕದಲ್ಲೇ ರ್ಯಾಕ್ ಸ್ವಲ್ಪ ಮೆಸ್ಸಪ್ ಆಗಿತ್ತು, ಯಾರು ಏನೂ ತಿಳ್ಕೊಬೇಡಿ. ಯಾಕಂದರೆ ನಾನು ಭಾನುವಾರ ಈ ರ್ಯಾಕನ್ನೆಲ್ಲ ಕರೆಕ್ಟಾಗಿ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಪಕ್ಕಕ್ಕೆ ಅಂದರೆ ನಾವು ಬಂದಿರೋ ಬಟ್ಟೆನ ಅವಾಗವಾಗೆ ಸ್ಟಿಚ್ ಮಾಡಿ ಕೊಡೋದ್ರಿಂದ ಜಾಸ್ತಿ ಬಟ್ಟೆ ತುಂಬ ಸ್ಟಾಕ್ ಇಲ್ಲ. ನನಗೆ ಆ ರೀತಿ ಸ್ಟಾಕ್ ಇದ್ರೂ ಅಷ್ಟು ಇಷ್ಟ ಆಗೋಲ್ಲ. ಇದು ಇವತ್ತೆಲ್ಲ ಬಟ್ಟೆನೂ ಸ್ಟಿಚ್ ಮಾಡೋದು, ಇದು ಸ್ಯಾರಿಗೆಲ್ಲ ಫಾಲ್ ಹಾಕಬೇಕಿತ್ತು, ಹಾಗಾಗಿ ನಾನು ಮಡ್ಚಿಲ್ಲ, ಹಾಗೇ ನಾನು ಹಾಕಿಟ್ಟಿದ್ದೀನಿ. ನಾವು ಎಂಟ್ರೆನ್ಸ್ ಆಗ್ತಿರುವಾಗಲೇ ಮಿಷನ್ ಕಾಣೋ ರೀತಿ ಇಟ್ಟಿದ್ದೀನಿ. ಹಾಗೆ ಹೊರಗಡೆಯಿಂದ ನೋಡಿದರೂ ಸಹಿತ ನಮ್ಮ ಟೈಲರಿಂಗ್ ಮಿಷನ್ ಕಾಣುತ್ತೆ, ನಾವು ಬಟ್ಟೆ ಹೊಲಿತಾ ಇರೋದು ಗೊತ್ತಾಗುತ್ತೆ. ಫ್ರೆಂಡ್ಸ್, ನಮ್ಮ ಮನೇಲಿ ಜಿಗ್ಜಾಗ್ ಫಾಲ್ ಮಿಷನ್ನು, ಹಾಗೆ ಎಂಬ್ರಾಯ್ಡ್ರಿ ಮಿಷನ್ನು, ಹಾಗೆ ಓವರ್ಲಾಕ್ ಮಿಷನ್ನು ಮತ್ತು ಟೈಲರಿಂಗ್ ಮಿಷನ್ನು ಇದೆ. ಆದರೆ ಮನೆ ದೊಡ್ಡದಾಗಿದೆ, ಉದ್ದ ಇದೆ, ಮತ್ತು ಸಿಟಿಗೆ ಹತ್ತಿರ ಆಗಿದೆ. ಹೀಗಿರೋದ್ರಿಂದ ನನಗೆ ಎಕ್ಸ್ಟ್ರಾ ಅಂಗಡಿ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ನನಗೆ ನಾವು ಪೇಟೆ ಹತ್ರನೇ ಇರೋದ್ರಿಂದ, ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಮಿಲ್ ಬಂದಿದೆ, ಮಿಲ್ ಹಿಂದೆಯೇ ನಮ್ಮ ಮನೆ ಇರೋದು. ಫಸ್ಟ್ ನಾನು ಇಲ್ಲಿ ಟೈಲರಿಂಗ್ ರೂಮನ್ನು ಮಾಡ್ಕೊಂಡಿದ್ದೆ. ಇಲ್ಲಿ ಹತ್ತಿರದಲ್ಲಿ ವೈನ್ ಶಾಪ್ ಬಂದಿರೋದ್ರಿಂದ 6:30 ಸಂಜೆ ಆಗ್ತಿರುವಾಗಲೇ ತುಂಬ ಜನ ಕುಡಿದ್ಬಿಟ್ಟು ಗಲಾಟೆ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಇವಾಗ ಇಲ್ಲಿ ಸ್ಟಿಚ್ ಮಾಡ್ತಿಲ್ಲ, ಮನೆ ಒಳಗಡೆ ಸ್ಟಿಚ್ ಮಾಡ್ತಿದ್ದೆ. ಅದು ಒಂದು ಕಾರಣ ಆಯಿತು. ಮತ್ತು ಮಿಲ್ ಎದುರುಗಡೆ ಇರೋದ್ರಿಂದ ಭತ್ತದ ಧೂಳು ಸಹಿತ ತುಂಬ ಬರ್ತಿತ್ತು, ಅದು ನನಗೆ ಸ್ವಲ್ಪ ಅಲರ್ಜಿ ಥರ ಆಗ್ತಿತ್ತು. ಹಾಗಾಗಿ ನಾನು ಮನೆ ಒಳಗಡೆ ಈಗ ಟೈಲರಿಂಗ್ ಮಾಡ್ತಾಯಿದ್ದೀನಿ. ನಾನು ಪೇಟೆ ಹತ್ರನೇ ಮನೆ ಇರೋದ್ರಿಂದ ನನಗೆ ಬಟ್ಟೆ ಬರೋದಕ್ಕೇನು ಸಮಸ್ಯೆ ಆಗೋಲ್ಲ. ನಾವು ಹೊಲಿಯೋಷ್ಟು ಬಟ್ಟೆ ನಮಗೆ ಬರುತ್ತೆ. ಹಾಗಾಗಿ ಮತ್ತು ಬಾಡಿಗೆ ಮನೆ ಇರೋದ್ರಿಂದ ನಮಗೆ ಅನುಕೂಲ ಆಗುವಂಥ ಎಲ್ಲ ಫೆಸಿಲಿಟಿನೂ ಇರೋದಿಲ್ಲ. ನಾವು ಅನುಕೂಲ ಮಾಡಿಕೊಂಡು ಸ್ಟಿಚ್ ಮಾಡಬೇಕಷ್ಟೇ. ಫ್ರೆಂಡ್ಸ್ ನೋಡಿ, ಇದು ಪೇಟೆಗೆ ಹತ್ತಿರ ಇರೋದ್ರಿಂದ ನಮಗೆ ಎಕ್ಸ್ಟ್ರಾ ಅಂಗಡಿ ಮಾಡಬೇಕಾದ ಅವಶ್ಯಕತೆ ಏನೂ ಇರೋದಿಲ್ಲ. ಆರಾಮಾಗಿ ನನಗೆ ಬಟ್ಟೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಅಂತಲ್ಲ, ನಾನು ಸ್ವಲ್ಪ ದೂರದಲ್ಲಿದ್ದರೂ ನನಗೆ ಫೋನ್ ಕಾಂಟ್ಯಾಕ್ಟಿಂದ ತುಂಬ ಬಟ್ಟೆ ಬರ್ತಾಯಿತ್ತು. ಆದರೂ ಕಸ್ಟಮರ್ ತುಂಬ ವಯಸ್ಸಾದವರಿಗೆಲ್ಲ ಅಲ್ಲಿಗೆ ಬರೋಕ್ಕೆ ಕಷ್ಟ ಆಗ್ತಿದ್ದರಿಂದ ನಾವು ಪೇಟೆ ಹತ್ತಿರಕ್ಕೆ ಮನೆ ಮಾಡಿದ್ವಿ. ನೋಡಿ, ಆರಾಮಾಗಿ ಆನಂದಪುರ ಬಸ್ ಸ್ಟ್ಯಾಂಡ್ ಇಳಿದು ನಮ್ಮ ಮನೆ ಹತ್ತಿರ ಬರ್ಬೋದು. ನಾನು ಮನೆ ಒಳಗಡೆ ಸ್ಟಿಚ್ ಮಾಡ್ತೀನಿ. ಆದರೆ ಯಾರೇ ಸ್ಟಿಚ್ ಮಾಡಿ ಮನೆ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲೇ ನೀವು ಮಿಷನನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಕೆಲಸದಲ್ಲಿ ಸಹಿತ ಒಳ್ಳೆಯದಾಗುತ್ತೆ. ನೋಡಿ, ಬರ್ತಿರೋ ಹಾಗೇ ಟೈಲರಿಂಗ್ ಮಿಷನ್ ಕಾಣಿಸುತ್ತೆ. ಹಾಗೆ ಇನ್ನು ಒಳಗಡೆ ಹೋಗ್ತಾ ಇರಬೇಕಾದ್ರೆ ನಾನು ಕಟ್ಟಿಂಗ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡಿದ್ದೀನಿ, ತೋರಿಸ್ತೀನಿ. ಯಾರಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಮನೆಯಲ್ಲೇ ಮಾಡೋದ್ರಿಂದ ತುಂಬ ಅನುಕೂಲ ಇದೆ ನಮಗೆ. ಅಂಗಡಿ ಆಗಿದ್ದರೆ ನಮಗೆ ತುಂಬ ಬಟ್ಟೆ ಇದ್ದಾಗ ನೈಟೆಲ್ಲ ಕೆಲಸ ಮಾಡೋದಕ್ಕೂ ಕಷ್ಟ ಆಗುತ್ತೆ. ನಾನು ತುಂಬ ನೈಟಲ್ಲಿ ಬಟ್ಟೆನ ಸ್ಟಿಚ್ ಮಾಡೋದಿಲ್ಲ, ಆದರೆ ಕಟ್ಟಿಂಗು ಮತ್ತು ನಾಳೆ ಬಟ್ಟೆ ಹೊಲಿಯೋದಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಹಗಲಿಡೀ ಸ್ಟಿಚಿಂಗ್ ಮಾಡ್ತೀವಿ. ಹಾಗೆ ರಾತ್ರಿ ಏನಾದರೂ ನನಗೆ ಕಟ್ಟಿಂಗ್ಸ್ ಇದ್ದರೆ, ಹಾಗೆ ಹುಕ್ಸು ರಿಂಗ್ಸು ಇದ್ದರೆ, ಹಾಗೆ ಕುಚ್ಚು ಹಾಕೋದಿದ್ರೆ ನಾನು ನೈಟಲ್ಲಿ ಮಾಡ್ಕೊಳ್ತೀನಿ. ನೋಡಿ, ಮನೆ ಒಳಗಡೆ ಅಂದರೆ ಮಧ್ಯದಲ್ಲಿ ಹಾಲ್ ಇದೆ. ಇಲ್ಲಿ ಒಂದು ಓವರ್ಲಾಕ್ ಮಿಷನ್ ಇಟ್ಟಿದ್ದೀನಿ. ಹಾಗೆ ಕಟ್ಟಿಂಗ್ ಮಾಡೋದಕ್ಕೆ ಟೇಬಲ್ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಮನೆಯಲ್ಲೇ ಬಟ್ಟೆ ಹೊಲಿಯೋರು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾನು ವಾಟ್ಸಪ್ ನಂಬರ್ ಇದ್ದರೆ ನೀವು ಫೋಟೋಸ್ ವಾಟ್ಸಪ್ ಮಾಡಿದ್ರೂ ಆಗುತ್ತೆ. ನೋಡಿ, ನಾನು ಇಲ್ಲೇ ಓವರ್ಲಾಕ್ ಮಿಷನ್ ಮೇಲೇ ದಾರದ ಡಬ್ಬಿ ಹಾಗೆ ಲೆಕ್ಕದ ಪುಸ್ತಕನ ನಾನು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರು ಟೈಲರಿಂಗ್ ಮಾಡ್ತಾ ಇರ್ತೀರೋ ನೀವು ಈ ಥರ ಒಂದು ಲೆಕ್ಕದ ಪುಸ್ತಕನ ಇಟ್ಕೊಂಡೇ ಇರಿ. ಯಾಕಂದರೆ ನನಗೆ ತುಂಬ ಅನುಭವ ಆಗಿದೆ, ಅಷ್ಟು ಕೊಟ್ಟಿದ್ವಿ ಇಷ್ಟು ಕೊಟ್ಟಿದ್ವಿ ಅಂತ ಮೋಸ ಮಾಡೋರೆ ಜಾಸ್ತಿ ಜನ. ಅದೇ ನಾವು ಅವರಿಗೆ ಕೊಡೋದ್ರಲ್ಲೂ ಮಿಸ್ ಆಗಬಾರ್ದು, ಅವರು ನಮಗೆ ಕೊಡೋದ್ರಲ್ಲಿ ಮಿಸ್ ಆಗಬಾರ್ದು. ಲೆಕ್ಕನ ಕರೆಕ್ಟಾಗಿ ಬರೆದು ಇಟ್ಕೊಂಡ್ರೆ ನಮಗೆ ಮರ್ತೋದ್ರೂ ಸಹಿತ ಈ ಲೆಕ್ಕ ಪುಸ್ತಕದಲ್ಲಿ ಇರುತ್ತೆ. ನಾನು ಲೆಕ್ಕದ ಪುಸ್ತಕನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತೀನಿ. ಆದರೆ ಅರ್ಜೆಂಟ್ ಬರ್ಕೊಳ್ತೀನಿ, ಕರೆಕ್ಟಾಗಿ ಅವ್ರಿಗೆ ಕೊಟ್ಟು ಹೋದ ತಕ್ಷಣ ನಾನು ಕೊಡೋದಿದ್ರೂ ಸಹಿತ ಅದನ್ನು ನಾನು ಬರ್ಕೊಳ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತಿದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನ್ನ ಈ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ಫ್ರೆಂಡ್ಸ್, ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಮನೆ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಓವರ್ಲಾಕ್ ಮಿಷನ್ ಸಹಿತ ಹತ್ತಿರದಲ್ಲೇ ಇಟ್ಕೊಂಡಿದ್ದೀನಿ.
ಇದರ ಪಕ್ಕದಲ್ಲೇ ನಾನು 2 ಟೇಬಲ್ ಸೇರಿಸ್ಬಿಟ್ಟು ಕಟ್ಟಿಂಗ್ ಮಾಡೋದಕ್ಕೆ ಈ ರೀತಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ನೋಡಿ ಇವತ್ತು ಸ್ಟಿಚಿಂಗ್ ಮಾಡಬೇಕಾಗಿರೋದು ಇಷ್ಟು ಬಟ್ಟೆಗಳು ನನಗೆ ಈ ರೀತಿ ಎದುರುಗಡೆನೇ ಕಾಣಿಸ್ತಾ ಇದ್ದರೆ ನಾನು ಇವತ್ತು ಈ ಕೆಲಸ ಎಲ್ಲದನ್ನು ಮುಗಿಸ್ಬಿಡ್ತೀನಿ. ಅದೇ ನಮಗೆ ಕವರ್ ಒಳಗಡೆ ಇತ್ತು ಅಂತಂದರೆ ನನಗೆ ಕಸ್ಟಮರ್ ಬಂದಾಗಲೇ ಆ ಬಟ್ಟೆ ನೆನಪಾಗೋದು. ಹಾಗಾಗಿ ನಾನು ಈ ರೀತಿ ಎದುರುಗಡೆ ಇಟ್ಕೊಬಿಡ್ತೀನಿ ಇವತ್ತು ಸ್ಟಿಚ್ ಮಾಡೋದು, ಕಟ್ಟಿಂಗ್ ಮಾಡೋದನ್ನು. ನಾನು ಹಿಂದಿನ ದಿವಸ ರಾತ್ರಿಯೇ ಕಟ್ಟಿಂಗನ್ನು ಮಾಡಿರೋದ್ರಿಂದ ಈಗ ಸ್ಟಿಚಿಂಗ್ ಮಾಡಿದರೆ ಆಯಿತು. ಇದ್ರ ನಮ್ಮನೆ ಹಾಲಲ್ಲೇ ನಾನು ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಆದರೆ ನಮ್ಮ ಮನೆಯವರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಮನೆಯವರು ಸಪೋರ್ಟ್ ಮಾಡಲ್ಲ ಅಂದರೆ ಸ್ವಲ್ಪ ಹಾಲಲ್ಲೆಲ್ಲ ಈ ರೀತಿ ನಾವು ಬಟ್ಟೆಗಳನ್ನು ಇಟ್ಕೊಂಡ್ರೆ ಕೆಲವರು ಕಿರಿಕ್ ಮಾಡ್ತಾರೆ. ನಮ್ಮ ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡೋದ್ರಿಂದ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ. ನನಗೆ ಅನುಕೂಲ ಆಗೋ ರೀತಿ ನಾನು ಕೆಲಸ ಮಾಡ್ತೀನಿ. ಯಾಕಂದರೆ ಇಡೀ ದಿವಸ ನಾನೇ ಅಲ್ವಾ ಮನೇಲಿರೋದು. ನನಗೆ ಬೇಕಾದ ರೀತಿಯಲ್ಲಿ ನಾನು ಎಲ್ಲದನ್ನು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಆದರೂ ಅವ್ರು ಏನೂ ಹೇಳೋದಿಲ್ಲ. ಫ್ರೆಂಡ್ಸ್, ನೋಡಿ ಈ ರೀತಿ ನಾನು ಹುಕ್ಸ್ ಹಾಕೋದನ್ನೆಲ್ಲ ಹುಕ್ಸ್ ಹಾಕಿರೋ ಬ್ಲೌಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಸ್ಟಮರ್ ಬಂದಾಗ ನಮಗೆ ಗೊಂದಲ ಆಗಲ್ಲ. ನಾವು ಕರೆಕ್ಟ್ ಟೈಮಿಗೆ ಕೊಡ್ತೀವಿ. ನಾನು ಈ ರೀತಿಯೇ ಮೇಂಟೈನ್ ಮಾಡೋದು. ಯಾಕಂದರೆ ನನಗೆ ಒಂದು 5 ನಿಮಿಷ ಟೈಮ್ ಸಿಕ್ಕಿದ್ರು ಇಲ್ಲೇ ಹಾಕಿರೋ ಬ್ಲೌಸನ್ನು ತಕ್ಕೊಂಡು ಹುಕ್ಸ್ ಹಚ್ಚೋದಾಗಲಿ ಐರನ್ ಮಾಡೋದಾಗಲಿ ಮಾಡ್ತೀನಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದ್ರೂ ಅವ್ರ ಹತ್ರ ಮಾತಾಡ್ತಾ ನಾನು ಇದನ್ನೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಟೈಮ್ ಮಾತ್ರ ವೇಸ್ಟ್ ಮಾಡೋದಿಲ್ಲ. ನನಗೆ ದುಡ್ಡಿಗಿಂತ ಇಂಪಾರ್ಟೆಂಟಾಗಿ ಟೈಮ್ ಅನಿಸುತ್ತೆ. ಟೈಮನ್ನು ನಾವು ವೇಸ್ಟ್ ಮಾಡಲೇಬಾರ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಓವರ್ಲಾಕ್ ಮಿಷನ್ ಎಲ್ಲ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ನೈಟ್ ಎಷ್ಟೊತ್ತು ಕೆಲಸ ಮಾಡಿದ್ರೂ ಆಯಾಸ ಅನ್ನೋದಾಗಲ್ಲ. ಇಲ್ಲೇ ನಾವು ನೋಡಿ ಇಲ್ಲೇ ಅಡುಗೆ ಮನೆ ಬರುತ್ತೆ. ನಾನೇನಾದರೂ ಗ್ಯಾಸ್ ಮೇಲೆ ಇಟ್ಟು ಮರೆಯೋವಂಥ ಪ್ರಸಂಗನೇ ಬರೋದಿಲ್ಲ. ನಾನು ಏನಾದರೂ ಒಲೆ ಮೇಲೆ ಇಟ್ಬಿಟ್ಟು ನಾನು ಇಲ್ಲೇ ಕಟ್ಟಿಂಗ್ ಅಥವಾ ಹುಕ್ಸು ರಿಂಗ್ಸು ಮಾಡ್ಕೊಳ್ತಾ ಇರ್ತೀನಿ. ಈ ಮನೆಗೆ ಸ್ಟಾರ್ಟಿಂಗ್ ಎಂಟ್ರೆಸಲ್ಲೇ ಈ ರೀತಿ 2 ಬಾಗಿಲು ಬಂದಿರೋದ್ರಿಂದ ನಮಗೆ ಜೋಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ನಮಗೆ ಈ ಮನೆಗೆ ಓನರ್ ಆಗಿರ್ಬೋದು, ಹಾಗೆ ಪೇಟೆಗೆ ಹತ್ತಿರ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಯಾವುದೇ ಥರ ಕಿರಿಕಿರಿ ಇಲ್ಲ. ಓನರು ಕಿರಿಕಿರಿ ಇಲ್ಲ ಅಂದರೆ ಆರಾಮಾಗಿ ನಾವು ಮನೇಲಿರ್ಬೋದು. ಆದರೆ ಈ ಮನೇಲಿ ಫಸ್ಟು ಪೋಸ್ಟ್ ಆಫೀಸ್ ಆಗಿತ್ತು. ಅಲ್ಲಿ ಪೋಸ್ಟ್ ಆಫೀಸಿಂದ ಸ್ವಲ್ಪ ನೆಲ ಎಲ್ಲ ಅಷ್ಟೊಂದು ನೀಟಾಗಿಲ್ಲ. ಆದರೂ ನಮಗೆ ಏನೂ ಸಮಸ್ಯೆ ಇಲ್ಲ. ನಾವು ಆರಾಮಾಗಿದ್ದೀವಿ. ಮನೆ ತುಂಬ ದೊಡ್ಡದಿದೆ, ಚೆನ್ನಾಗೂ ಇದೆ. ಹಾಗಾಗಿ ನಮಗೆ ಕೆಲಸಕ್ಕೆ ಏನೂ ತೊಂದರೆ ಇಲ್ಲ ಆಗಿರೋದ್ರಿಂದ ನಾವು ಆರಾಮಾಗಿ ಇಲ್ಲಿದ್ದೀವಿ. ನಮಗೂ ಸಹಿತ ಕರೆಕ್ಟಾಗಿ ಸೆಟ್ಟಾಗಿದೆ. ಮತ್ತು ನಾನು ಹುಟ್ಟಿ ಬೆಳೆದಂಥ ಕೇರಿ ಮತ್ತು ಊರು ಆಗಿರೋದ್ರಿಂದ ನಾವು ಇಲ್ಲಿಗೆ ಆರಾಮಾಗಿ ಸೆಟ್ಟಾಗಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಮನೆ ಒಳಗಡೆ ಸೆಟ್ ಮಾಡ್ಕೊಡೋದಕ್ಕೆ ಮನೆಯವ್ರ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ. ಯಾಕಂದರೆ ಸಪೋರ್ಟ್ ಇಲ್ಲಾಂದರೆ ಈ ರೀತಿ ಬಟ್ಟೆಗಳನ್ನು ಹಾಕಿದೆಯಾ ಇಟ್ಟಿದೆಯಾ ಅಂತ ಕಿರಿಕಿರಿ ಮಾಡಿದ್ರೆ ನಮಗೂ ಸಹಿತ ಕಿರಿಕಿರಿ ಆಗುತ್ತೆ. ನಮ್ಮ ಮನೆಯವ್ರ ಪಾಪ ಅದರಲ್ಲೆಲ್ಲ ಅವ್ರಿಗೆ ಈಗ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿಲ್ಲ. ಟೈಲರಿಂಗ್ ಕ್ಲಾಸ್ ಮಾಡುವಾಗ ಮನೆ ಫುಲ್ಲು ಮಿಷನ್ನೇ ಇತ್ತು. ಆದರೂ ಸಹಿತ ನನಗೇನು ಹೇಳ್ತಿರಲಿಲ್ಲ, ತುಂಬ ಸಪೋರ್ಟ್ ಮಾಡ್ತಿದ್ರು. ಇದು ನಮ್ಮ ಫ್ಯಾಮಿಲಿ ಫೋಟೋ. ನಾನು ಒಂದು ಲೈವಲ್ಲಿ ತೋರಿಸಿದ್ದೆ ನಮ್ಮ ಫ್ಯಾಮಿಲಿ ಫೋಟೋನ. ಇದರಲ್ಲಿ ನಮ್ಮ ಮಾವ ಒಬ್ಬರು ಬಂದಿರಲಿಲ್ಲ ಮುರುಡೇಶ್ವರಕ್ಕೆ ಹೋದಾಗ. ಮತ್ತು ನಾನು ನಮ್ಮನೆಯವ್ರ ತಮ್ಮ ಮಕ್ಕಳು, ನಮ್ಮ ಸರಸ್ವತಿ, ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ. ಇದು ನನ್ನ ಮಕ್ಕಳು, ನನ್ನ ಆದ್ನಿ ಮಗಳು ಎಲ್ಲರೂ ಇದ್ದೀವಿ. ಫ್ರೆಂಡ್ಸ್, ನಮಗೆ ಇರೋವಂಥ ಜಾಗದಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡೋದನ್ನು ರೂಢಿಸ್ಕೋಬೇಕು. ಇದಿಲ್ಲ ಅಂತ ಹೇಳಿ ದಿನ ಚಿಂತೆ ಮಾಡ್ತಾ ಕೂತ್ರೆ ನಾವು ಅದರಲ್ಲೇ ಕೂರಬೇಕಾಗುತ್ತೆ. ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್. ನಾನು ಆರಾಮಾಗಿ ಕೆಲಸ ಮಾಡ್ತೀನಿ ಮತ್ತು ಚೆನ್ನಾಗೂ ಇದ್ದೀನಿ ಅನ್ಕೋಬೇಕು. ಯಾಕಂದರೆ ನಾವು ಈಗ ಕೆಲಸ ಮಾಡ್ತಿದ್ದೀವಿ, ನಮ್ಮ ಕೈಯಲ್ಲಿ ದುಡ್ಡು ಓಡಾಡ್ತಿದೆ ಅಂತೇಳ್ಬಿಟ್ಟು 7-8 ಸಾವಿರ ಬಾಡಿಗೆ ಕೊಟ್ಟು ಇದ್ದರೆ ನಾವು ಎಲ್ಲಿ ಸೇವಿಂಗ್ಸ್ ಅಂತ ಮಾಡೋಕ್ಕಾಗುತ್ತೆ. ನಾವು ಒಂದು ಸ್ವಲ್ಪ ದುಡ್ಡಾದರೂ ನಾವು ಕೆಲಸ ಮಾಡಿದ್ರಲ್ಲಿ ಉಳಿಸ್ಬೇಕು ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನು ಕಲಿಬೇಕು. ತುಂಬ ಹಳೆಯ ಮನೆ ಆಗಿದ್ದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆದರೆ ತುಂಬ ಚೆನ್ನಾಗಿದೆ. ಹಳೆ ಮನೆ ಅನ್ನೋದಕ್ಕಿಂತನೂ ನಮಗೆ ಅದು ಯಾವತ್ತೂ ಆ ಫೀಲ್ ಬಂದಿಲ್ಲ. ಈ ಮನೇಲಿ ನಾವು ಖುಷಿಯಾಗೇ ಇದ್ದೀವಿ, ನೆಮ್ಮದಿಯಾಗೇ ಇದ್ದೀವಿ ಅನ್ಬೋದು. ನೋಡಿ ಫ್ರೆಂಡ್ಸ್, ಲಾಕ್ಡೌನ್ ಟೈಮಲ್ಲಿ ನಾನು ಈ ಮನೆಗೆ ಬಂದಿದ್ದು. ಫಸ್ಟು ನಾವು ಬೇರೆ ಕಡೆ ಇದ್ವಿ. ಅಲ್ಲಿ ಕಸ್ಟಮರಿಗೆ ಬರೋದಕ್ಕೆ ತುಂಬ ದೂರ ಆಗ್ತಿತ್ತು. ಈ ಮನೆಗೂ ಸಹಿತ ನಮ್ಮ ಮನೆಯವರೇ ನಿನಗೆ ಪೇಟೆ ಹತ್ತಿರ ಆಗುತ್ತೆ, ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ, ಎಕ್ಸ್ಟ್ರಾ ಅಂಗಡಿ ಮಾಡೋದು ಬೇಡ, ಎಕ್ಸ್ಟ್ರಾ ಬಾಡಿಗೆ ಕಟ್ಟೋದು ಬೇಡ, ಈ ಮನೆಗೆ ಹೋಗೋಣ ಅಂಥೇಳಿ ನಮ್ಮ ಮನೆಯವರೇ ತುಂಬ ಒತ್ತಾಯ ಮಾಡಿ ಕರ್ಕೊಂಬಂದರು. ನಂಗೆ ಫಸ್ಟು ಇಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನಾವು ಅಲ್ಲಿ ಫಸ್ಟು ವಟಾರದಲ್ಲಿದ್ದಾಗ ಅಲ್ಲಿ ತುಂಬ ಚೆನ್ನಾಗಿ ಇದ್ವಿ. ಇಲ್ಲಿಗೆ ಬರೋದಕ್ಕೆ ಮನಸ್ಸೇ ಇರಲಿಲ್ಲ. ನಂತರ ನಮ್ಮ ಮನೆಯವರು ನಿನಗೆ ಕೆಲಸಕ್ಕೆಲ್ಲ ಅನುಕೂಲ ಆಗುತ್ತೆ ಬಾ ಅಂಥೇಳಿ ತುಂಬ ಬಲವಂತದಿಂದನೇ ಕರ್ಕೊಂಬಂದರು. ಆದರೆ ಈಗ ಅನ್ನಿಸ್ತಾ ಇದೆ ನನಗೆ ತುಂಬ ಬಟ್ಟೆ ಬರುತ್ತೆ, ನಾನು ವರ್ಷ ಪೂರ್ತಿ ಬ್ಯುಸಿ ಇರ್ತೀನಿ,
ಬೇಕಾದಷ್ಟು ಬಟ್ಟೆನ ಸ್ಟಿಚ್ ಮಾಡ್ಕೋಬೋದು. ಅಂಗಡಿಗಳಿಗೆ ಎಷ್ಟು ಬಟ್ಟೆ ಬರುತ್ತೋ ಅಷ್ಟು ಬಟ್ಟೆ ನನಗೂ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ನಮ್ಮನೆ ಎಂಟ್ರೆನ್ಸು. ಈಗ ಸದ್ಯದಲ್ಲೇ ಒಂದು ಬೋರ್ಡ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಬೋರ್ಡ್ ತೊಗೊಂಬಂದರೆ ಇನ್ನೂ ಈಸಿ ಆಗುತ್ತೆ. ನಮ್ಮ ಮನೆಯವರು ತಿಂಡಿ ತಿನ್ನೋಕ್ಕೆ ಬಂದರು. 10 ಗಂಟೆಗೆ ತಿಂಡಿ ತಿನ್ನೋಕ್ಕೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಇನ್ನು ತಿಂಡಿ ಕೊಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾಸ್ಮಿನ್ ಸಹಿತ ಬಂದುಬಿಟ್ಟು ಬಟ್ಟೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಎಲ್ಲ ಬ್ಲೌಸನ್ನು ಕಟ್ ಮಾಡಿ ಇಟ್ಟಿರ್ತೀನಿ, ಅವಳು ಸ್ಟಿಚ್ ಮಾಡ್ತಾಳೆ. ಅವಳು ಹೋದ ನಂತರ ನಾನು ಸ್ಟಿಚ್ ಮಾಡ್ತೀನಿ. ಹಾಗೆ ವೀಡಿಯೋಸು, ಎಡಿಟಿಂಗು ಆ ರೀತಿಯೆಲ್ಲ ಕೆಲಸ ಇರೋದ್ರಿಂದ ನನಗೆ ಸ್ವಲ್ಪ ಟೈಲರಿಂಗಿಗೆ ಕಡಿಮೆ ಟೈಮ್ ಸಿಗ್ತಾ ಇದೆ. ಯಾಸ್ಮಿನ್ ಇರೋ ತನಕ ನನಗೇನು ಭಯ ಇಲ್ಲ, ಅವಳೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳ್ಬಿಟ್ಟು. ಯಾವತ್ತಿದ್ರೂ ನಾವು ಕಲ್ತಂಥ ಕೆಲಸನ ಬಿಡಬಾರ್ದಲ್ಲ. ಏನೇ ನಾವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರಲಿ, ಎರಡೆರಡು ಚಾನಲನ್ನು ಮೇಂಟೈನ್ ಮಾಡ್ತಾಯಿದ್ರು, ನಾವು ಕಲ್ತಿರೋಂಥ ಕೆಲಸನ ನಾವು ಮಾಡಲೇಬೇಕಾಗತ್ತೆ. ಫ್ರೆಂಡ್ಸ್, ನನಗೆ ದಿನಕ್ಕೆ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿಲ್ಲ ಅಂದರೆ ಅವತ್ತು ಸಮಾಧಾನನೇ ಇರೋದಿಲ್ಲ. ಯಾಸ್ಮಿನ್ ಹೋದ್ಮೇಲೆ ನಾನು 2 ಬ್ಲೌಸ್ ಅಥವಾ 1 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ತೀನಿ. ತುಂಬ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋಕ್ಕಿದ್ರೆ 1 ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಇಲ್ಲಾಂದರೆ 2 ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನೋಡಿ, ಯಾಸ್ಮಿನ್ ಬೆಳಗ್ಗೆ ಬಂದು ಈ ಥರ ಡಿಸೈನನ್ನು ಸ್ಟಿಚ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ, ಏನು ಹೇಳಿದ್ರು ಮಾಡ್ತಾಳೆ. ನನಗೆ ಅವಳು ಕರೆಕ್ಟಾಗಿ ನನಗೆ ಹೇಳಿದ ಕೆಲಸನ ಮಾಡ್ಕೊಂಡು ಹೋಗ್ತಾಳೆ. ಅವಳು ಇರೋ ತನಕ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಅನಿಸಲ್ಲ. ಫ್ರೆಂಡ್ಸ್, ನೋಡಿ, ನಾನು ಈ ರೀತಿ ನಮ್ಮ ಮನೆಯಲ್ಲಿ ಟೈಲರಿಂಗ್ ಮಿಷನ್ ಆಗಿರ್ಬೋದು, ಬಟ್ಟೆ ಹೊಲಿಯೋದಕ್ಕಾಗಿರ್ಬೋದು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಆದರೆ ಫ್ರೆಂಡ್ಸ್, ನಿಮ್ಮ ಮಿಷನನ್ನು ನೀವು ಸೂರ್ಯ ಹುಟ್ಟೋ ಕಡೆ ತಿರ್ಸಿಡಿ. ಕಸ್ಟಮರ್ ಬಂದವರು ನಿಮ್ಮ ಕಡೆ ನೀವು ಸೂರ್ಯ ಹುಟ್ಟೋ ಕಡೆ ನೋಡ್ತಾ ಇರಬೇಕು. ಬ್ಲೌಸ್ ಡಿಸೈನ್ ಹೇಗಾಗಿದೆ ಅಂತಲೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರು ನನಗೆ ಲೈಕ್ ಮಾಡಬೇಕು. ಯಾಕಂದರೆ ನಾನು ವ್ಯೂವರ್ಸ್ ಕೇಳಿರೋದಕ್ಕೆ ಆನ್ಸರ್ ಮಾಡಿದ್ದೀನಿ. ಮತ್ತು ನಾನು ಮನೆಯಲ್ಲಿ ಸೆಟ್ ಮಾಡ್ಕೊಂಡಿರೋದು ಚೆನ್ನಾಗಿದೆಯಾ, ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದಾ ಅಂತ ನೀವು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಇದರಲ್ಲಿ ನೋಡಿಬಿಟ್ಟು ಅಕ್ಕ ಈ ರೀತಿ ಚೇಂಜಸ್ ಮಾಡ್ಬೋದಿತ್ತು ಅಂತ ಅನಿಸಿದ್ರೆ ನನಗೆ ಹೇಳಿದರೆ ನಾನು ಆ ರೀತಿಯೂ ಸಹಿತ ಮಾಡ್ತೀನಿ. ನೀವು ಯಾವ ರೀತಿ ಮನೇಲಿ ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ, ಮನೇಲಿ ಬಟ್ಟೆ ಹೊಲಿಯೋರು ನಿಮ್ಮ ಮನೇಲೂ ಸಹಿತ ಸಪೋರ್ಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.